ನಮ್ಮಂಥ ಸಾಮಾನ್ಯ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಹೋರಾಟ ಆದರೆ ಅಂಗವಿಕಲ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳು ಹುಡ್ತಾರೆ. ಅಂಥ ಹೆಣ್ಣು ಮಗು ಹುಟ್ಟಿದಾಗ ಏನೂ ಗೊತ್ತಿಲ್ಲದಿರೋ ಮಗುಗೆ ಋತುಮತಿ ಆದಾಗ ಅರ್ಥ ಅವಳಿಗೆ ಏನು ಇಟ್ಕೋಬೇಕು, ನಾನು ಹೆಂಗೆ ನಾನೊಂದು ಅಂಡರ್ವೇರ್ ಹಾಕ್ಕೋಬೇಕು, ಯಾವ ಥರ ಒಂದು ಪ್ಯಾಡ್ ಹಾಕ್ಕೋಬೇಕು, ಹೆಂಗೆ ಚೇಂಜ್ ಮಾಡ್ಕೋಬೇಕು, ಹೆಂಗೆ ಕೈ ತೊಳ್ಕೋಬೇಕು. ಆದರೆ ಆ ಮನೆಯವರು ಆ ಮಗುವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು. ಈ ಸೂತ್ರದ ಗೊಂಬೆಯ ನಾಟಕವನ್ನು ಇಲ್ಲಿ ಪ್ರದರ್ಶಿಸ್ತಾ ಇರೋ ಎಲ್ಲರಿಗೂ ನಾನು ಹೃದಯ ತುಂಬಿ ಹಾರೈಸ್ತೇನೆ. ನಿನ್ನ ಮಗಳು ದೊಡ್ಡಾಕೆ ಆಗ್ಯಾಳು, ನಿನ್ನ ದೀಪ ದೊಡ್ಡಾಕೆ ಆಗ್ಯಾಳ. ನೋಡ್ಬೇ ನನ್ನ ಮಗಳ ಮುಖದಾಗ ಹೆಣ್ಣು ತರ ಹೆಂಗೆ ಎದ್ದು ಕಾಣತಿದ್ದೀಯ ಅಂತ. ಮೊದಲನೇ ಸಾರಿ ಕುತ್ಕೊಂಡು ಒಂದು ಸೆಕೆಂಡ್ ಕಣ್ಣಿಗೆ ಮಿಟ್ಟಿಸ್ತೆ ನೋಡ್ತಾ ಬಂದೆ. ಕಣ್ಣಲ್ಲಿ ನೀರು ತಂತು. ಆ ತಂದೆಯ ಪಾತ್ರ, ಆ ಮಗಳು ಫಸ್ಟ್ ಬಂದಾಗ ನನ್ನ ಪಕ್ಕದಲ್ಲಿ ಕ್ಯಾಮ್ರಾಮನ್ನ ಕೇಳಿದೆ, ಅವಳು ನಿಜವಾಗ್ಲೂ ಹಾಗೆ ಇದ್ದಾಳ ಅಥವಾ ನಾರ್ಮಲ್ ಇದ್ದಾಳ ಅಂತ. ಅವ್ರ ಪಕ್ಕದಲ್ಲಿ ಇಲ್ಲ ನಾರ್ಮಲ್ ಆಗಿರೋ ಮಗಳು. ನಾನು ಅಂದ್ಕೊಂಡೆ ಆ ಥರ ಮಗುವನ್ನ ನೀವು ಕರ್ಕೊಂಡ್ಬಂದಿರ್ಬೇಕು ಈ ನಾಟಕಕ್ಕೆ ಅಂತ. ಅಷ್ಟು ಚಂದ ಅಂದರೆ ಆ ಥರ ಒಂದು ಪಾತ್ರದಲ್ಲಿ ಅವಳು ಮುಳುಗೋಗ್ಬಿಟ್ಟಿದ್ರು ಇನ್ನೂ. ಯಾಕಂದರೆ ಕಲಾವಿದರು ಬದುಕು ಭಾಳ ಕಷ್ಟ. ಅಂಥ ಕಲಾವಿದರನ್ನು ನಾವು ಕನ್ನಡದ ನೆಲ, ಕನ್ನಡದ ಜನ ಪೋಷಿಸಿ ಬೆಳೆಸಬೇಕು. ನಿಮ್ಮಲ್ಲಿ ನಾವು ಒಬ್ಬರಾಗಿ ನಿಮ್ಮ ಜೊತೆ ಯಾವಾಗಲೂ ನಿಲ್ತೀನಿ ಅಂತ ಹೇಳ್ತಾ